ಈಗ ಕಾಲರ್ಗಳಿಗೆ ಸ್ಪಂದಿಸುವಂತಹ ಸಮಯ. ನಮ್ಮೊಂದಿಗೆ ದಾವಣಗೆರೆಯಿಂದ ಮಂಜುಳಾ ಅವರಿದ್ದಾರೆ. ಮಂಜುಳಾ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ತಿಳ್ಕೋಬೇಕು ತಾವು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಜನ್ಮ ದಿನಾಂಕ ಮತ್ತು ಸಮಯ ತಿಳಿಸಿ. 16/8/1999 ಮ್ಯಾಮ್. ಓಕೆ, ಸಮಯ ರಾತ್ರಿ 10:10 ಮ್ಯಾಮ್. ಓಕೆ, ಏನ್ ಪ್ರಶ್ನೆ ತಮ್ದು? ಮೇಡಮ್, ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು. ಮದ್ವೆ ಯಾವಾಗ ಕೂಡುತ್ತೆ? ಮದ್ವೆ ನಮಸ್ಕಾರ ಮಂಜುಳಾ ಅವರೇ. ನಮಸ್ತೆ ಸ್ವಾಮೀಜಿ. ನಮಸ್ಕಾರ. ಈಗ ಅವರಿಗೆ ಗುರುದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಈಗ ಅಲ್ಲಿ ಸಪ್ತಮ ಸ್ಥಾನ ಅಂದರೆ ವಿವಾಹ ಸ್ಥಾನದಲ್ಲಿ ಕುಜ ಚಂದ್ರರಿದ್ದಾರೆ. ಇದು ಒಂದು ಸ್ವಲ್ಪ ಮಟ್ಟಿಗೆ ತೊಡಕನ್ನು ಮಾಡುತ್ತೆ. ಮತ್ತು ಶನಿ, ಲಗ್ನದ ಶನಿ ಕೂಡ ನೋಡ್ತಾನೆ. ಇದು ಸ್ವಲ್ಪ ಗ್ರಹಗಳ ಅನಾನುಕೂಲತೆ, ಅಂದರೆ ಅವುಗಳ ದೃಷ್ಟಿ ವಕ್ರವಾಗಿದ್ದಾಗ ಹೀಗೆ ಸ್ವಲ್ಪ ಕಾಡಿಸುತ್ತೆ. ಹೀಗಾಗಿ ಕುಜ, ಶನಿ ಹಾಗೂ ಚಂದ್ರ ಈ ಗ್ರಹಗಳ ಒಂದು ಶಾಂತಿ ಮಾಡಿಸ್ಬೇಕು. ಗ್ರಹ ಶಾಂತಿ ಮಾಡಿಸೋದ್ರಿಂದಾಗಿ ನಮಗೆ ಏನು ಈ ಸಂದಿಗ್ಧ ಏನು ತೊಡಕು ಉಂಟಾಗಿದೆ, ಈ ಕಂಟಕ ಉಂಟಾಗಿದೆ, ಅದರಿಂದ ಹೊರಗೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಈ ಗ್ರಹ ಶಾಂತಿ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಸಾಧ್ಯವಾದರೆ ಹರಿದ್ರ ಗಣಪತಿ ಹವನ ಅಂತ ಬಹಳ ವಿಶೇಷವಾದದ್ದು, ಬಹಳ ಬೇಗ ಶೀಘ್ರ ವಿವಾಹಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು, ಅದನ್ನು ಒಂದು ಮಾಡಿಸಿ. ಇವೆರಡು ನಿಮಗೆ ಬಹಳ ಉಪಕಾರವಾಗುತ್ತೆ. ಮಾಡಿಸೋದ್ರಿಂದಾಗಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಈಗ ಕೊನೆಯ 3 ರಾಶಿಗಳ ಫಲಾನುಫಲವನ್ನು ತಿಳಿಯುವಂಥ ಸಮಯ. ಶಾಸ್ತ್ರಗಳೇ, ಮಕರ, ಕುಂಭ ಮತ್ತು ಮೀನದ ಫಲ ಗಮನಿಸೋಣ. ಮಕರ ರಾಶಿಯವರಿಗೆ ಅದು ಹೇಗಿರ್ತದೆ? ಹೆಚ್ಚಿನ ವ್ಯಯ ಇದೆ. ಆಪ್ತರು ದೂರ ಆಗಿಬಿಡ್ತಾರೆ. ತುಂಬ ಹಚ್ಕೊಂಡವರು, ನಚ್ಕೊಂಡು ಅವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ವೃತ್ತಿಯಲ್ಲಿ ಅಸಮಾಧಾನ ಐತೆ. ಸ್ತ್ರೀಯರಿಗೆ ಮನಸ್ತಾಪಗಳು, ಏನಪ್ಪ ಚೆನ್ನಾಗಿಲ್ವಲ್ಲ ಅಂತ ಗಾಬರಿ ಮಾಡ್ಕೋಬೇಡಿ. ಯಾಕೆಂದರೆ ಶನೈಶ್ಚರ ಚೆನ್ನಾಗಿದ್ದಾನೆ. ದ್ವಿತೀಯದಲ್ಲಿರ್ತಕ್ಕಂತಹ ಶನೈಶ್ಚರನ ಬಲ ಇದೆಯಲ್ಲ, ಹೀಗಾಗಿ ಕುಟುಂಬದವರ ಸಹಕಾರ ಸಿಗುತ್ತೆ. ಯೋಚನೆ ಮಾಡಬೇಡಿ, ಆತಂಕ ಮಾಡ್ಕೋಬೇಡಿ. ಈ ಒಂದು ವೃತ್ತಿಯಲ್ಲಿ ಆಗ್ತಕ್ಕಂತಹ ತೊಡಕುಗಳು, ಏರುಪೇರುಗಳು, ಇವುಗಳಿಗೆ ಪರಿಹಾರ ಆಮೇಲೆ ಹೇಳ್ತೀನಿ. ವಾರದ ಅಂತ್ಯವನ್ನು ಒಂದು ಸಲ ಗಮನಿಸೋಣ. ವಾರದ ಅಂತ್ಯದಲ್ಲಿ ನಿಮಗೆ ನೋಡಿ, ಅಲ್ಲಿ ಭಾಗ್ಯಸ್ಥಾನದಲ್ಲಿ ಮಾಂದಿ ಸಂಚಾರ ಆಗೋದ್ರಿಂದಾಗಿ ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪಗಳು ಬರಬಹುದು. ಬಂಧುಗಳಲ್ಲಿ ಸಾಲದ ವಿಚಾರದ ಚರ್ಚೆ ಅಥವಾ ಇನ್ಯಾವುದೋ ಒಂದು ವಿಷಯಗಳ ಚರ್ಚೆಯಾಗಿ ಅವರಲ್ಲಿ ಏನೋ ಒಂದು ಏರುಪೇರು ಆಗಬಹುದು. ಈ ರೀತಿಯ ಒಂದು ತೊಡಕುಗಳಿದ್ದಾವೆ. ಅಂತೂ ಈ ವಾರ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಅನಾನುಕೂಲ ಹೆಚ್ಚು. ಈ ಕಾರಣದಿಂದಾಗಿ ಶನೈಶ್ಚರನ ಬಲ ಇದೆ ಅಂತ ಹೇಳಿದೆ. ಹೀಗಾಗಿ ಕುಟುಂಬದಲ್ಲಿ ಒಂದು ಹಿರಿಯರ ಸಹಕಾರ ಅಂತೂ ಇದ್ದೇ ಇರುತ್ತೆ. ಒಳ್ಳೆಯ ಮಾರ್ಗದರ್ಶನವೂ ಸಿಗುತ್ತೆ. ಅವರಂತೆ ನಡಿಬೇಕು. ಹಿರಿಯರಿಗೆ ಗೌರವಿಸಿದ್ರೆ, ಹಿರಿಯರ ಮಾತನ್ನು ತಗೊಂಡ್ರೆ, ರಿಸೀವಿಂಗ್ ನೇಚರ್ ಇದ್ದರೆ ಖಂಡಿತ ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಈಶ್ವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ. ಚಂದ್ರ ವೀಕ್ ಆಗಿದ್ದಾನೆ, ಅದೇ ನಿಮಗೆ ಸ್ವಲ್ಪ ಬಾಧೆ, ಸಂಗಾತಿಯಲ್ಲಾಗಬಹುದು, ಮನಸ್ತಾಪಗಳು ಬರ್ಬೋದು. ಇಂಥದಕ್ಕೆಲ್ಲ ಇದನ್ನು ಮಾಡೋದ್ರಿಂದ, ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದಾಗಿ ಅನುಕೂಲ ಆಗುತ್ತೆ, ಮನಸ್ಸು ಸಮಾಧಾನಗೊಳ್ಳುತ್ತೆ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ಚಂದ್ರ ಮತ್ತು ಈ ರವಿ ಚೆನ್ನಾಗಿರೋದ್ರಿಂದಾಗಿ, ಅಂದರೆ ರವಿಯ ಬಲ ಇರೋದ್ರಿಂದಾಗಿ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸಂಗಾತಿಯ ಸಪೋರ್ಟ್ ಸಿಗುತ್ತೆ, ತುಂಬ ಚೆನ್ನಾಗಿರ್ತದೆ. ಬಹಳ ಮುಖ್ಯವಾಗಿ ಲಗ್ನದ ಶನೈಶ್ಚರನ ಒಂದು ಬಲವನ್ನು ತಂದು ಕೊಡ್ತಾನೆ. ಹೀಗಾಗಿ ಒಂದು ಇದಿದೆ, ತೊಂದರೆ ಏನೋ ಗಟ್ಟಿತನ ಅಂತೀವಲ್ಲ, ಅದು ಇರ್ತದೆ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಹುಷಾರು ಗಮನಿಸ್ಕೊಳ್ಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ನಷ್ಟ ಇದೆ, ಅಧಿಕವಾದ ನಷ್ಟ ಆಗುತ್ತೆ. ವಾದ, ಘರ್ಷಣೆ, ಸೋಲು, ಮನಸ್ಸಿಗೆ ಬೇಸರ ಇಂಥದ್ದೊಂದಿದೆ. ಸ್ತ್ರೀಯರಿಗೆ ಮಾತ್ರ ಬಲ ಇದೆ, ಹೀಗಾಗಿ ಹೆಚ್ಚಿನ ತೊಡಕಿಲ್ಲ. ಮುಖ್ಯವಾಗಿ ಏನಪ್ಪ ಅಂತಂದರೆ, ವಾರದ ಅಂತ್ಯದ ವೇಳೆಗೆ ನಷ್ಟ, ವಸ್ತು ನಷ್ಟತೆ, ಏನೋ ಹಬ್ಬ ಹರಿದಿನ ಅಂತ ಮತ್ತೆಲ್ಲ ಪಾತ್ರೆ ಪಗಡು ಮತ್ತಿನ್ನೇನೋ ಬೆಳ್ಳಿದು ಮತ್ತೊಂದು ತಗೊಂಡು ಹರಡ್ಕೊಂಡಿರ್ತೀರ. ಮನೆಗೆ ಯಾರೋ ಇಷ್ಟರು ನೆಂಟರು ಬಂದಿರ್ತಾರಲ್ಲ, ಆಮೇಲೆ ಅವ್ರ ಕಡೆಗೆ ಸಂಶಯದ ದೃಷ್ಟಿ ಹರಿಸ್ಬೇಕಾದ ಸಂದರ್ಭ ಬಂದ್ಬಿಡುತ್ತೆ. ಗಮನ ಇರಲಿ. ನಿಮ್ಮ ಮುಖ್ಯವಾದ ವಸ್ತುಗಳು, ಕಡತಗಳು, ಪೇಪರ್ಸ್ ಯಾವುದೂ ಆಗಿರಬಹುದು, ಡಾಕ್ಯುಮೆಂಟ್ಸ್, ಇಂಥ ವಿಚಾರಗಳಲ್ಲಿ ಹುಷಾರಾಗಿರಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು? ಈ ವಾರದಲ್ಲಿ ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಪ್ರತಿ ದಿವಸ ಮಾಡಿದ್ರೆ ಬಹಳ ಒಳ್ಳೆಯದು. ಇದನ್ನು ವಾರ ಇಡೀ ಶನಿವಾರದವರೆಗೆ ಮಾಡಿ, ಅದು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ನೋಡಿ ಅವಘಡಗಳು, ಸಮಸ್ಯೆಗಳು, ಸ್ಥಾನಚ್ಯುತಿ, ಏನೋ ಭಯ ಇಂಥದ್ದೊಂದು ಸೂಚಿಸ್ತಾ ಇದೆ. ಬಂಧುಗಳದ್ದು ಮನಸ್ತಾಪ, ಸ್ತ್ರೀಯರ ಆರೋಗ್ಯದಲ್ಲಿ ಏರುಪೇರು, ಈ ಥರದ್ದೆಲ್ಲ ಇದೆ. ಈ ವಾರದಲ್ಲಿ ನಿಮಗೆ ವಾರದ ಪ್ರಾರಂಭ ಸ್ವಲ್ಪ ತೊಡಕನ್ನು ತಂದಿಡ್ತಾ ಇದೆ ಮುಂದಕ್ಕೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಪರಿಹಾರ ನೋಡೋಣ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮೀನರಾಶಿಯವರಿಗೆ ಸ್ವಲ್ಪ ಸಂಗಾತಿಯಲ್ಲಿ ಮನಸ್ತಾಪ ಆಗುತ್ತೆ. ದಾಂಪತ್ಯದಲ್ಲಿ ಅಷ್ಟು ಸಾಮರಸ್ಯ ತಪ್ಪು ಹೋಗುತ್ತೆ. ಹಬ್ಬದ ವಾತಾವರಣದಲ್ಲಿ ಕುಟುಂಬ ಹಾಳು ಮಾಡ್ಕೋಬಾರ್ದು, ಸಮಾಧಾನ ಇರಬೇಕು. ಏನೇ ಜಗಳ ಬಂದರೂ ಆಯಿತು, ಅಲ್ಲಿಗೆ ಒಂದು ಫುಲ್ ಸ್ಟಾಪ್ ಇಟ್ಟು ಮುಂದಕ್ಕೆ ಸಾಗಬೇಕು. ಆ ಥರದ್ದೊಂದು ಮನಸ್ಸಲ್ಲಿ ತಂದುಕೊಳ್ಳಿ. ವ್ಯಾಪಾರಿಗಳಷ್ಟೇ ಮೈಯೆಲ್ಲ ಕಣ್ಣಾಗಿರಬೇಕು. ಹಬ್ಬದ ವಾತಾವರಣದಲ್ಲಿ ವ್ಯಾಪಾರದ ಗಜಿಬಿಜಿಯ ಜನ ಜಂಗುಳಿ
ಎಲ್ಲಿ ಮೈ ಮರಿತೀರೋ ಆ ಥರದೊಂದು ಲಕ್ಷಣ ಇದೆ. ಹೀಗಾಗಿ ಎಚ್ಚರ ಇರಲಿ. ಅದಕ್ಕೆ ತಕ್ಕನಾಗಿ ಮಾಂದಿಯ ಸಂಚಾರ ಇದೆ, ಅದು ಮಾಯೆ. ಹೀಗಾಗಿ ನಿಮಗೆ ಗೊತ್ತಾಗೋದಿಲ್ಲ, ಹಾಗಾಗ್ಬಿಡುತ್ತೆ. ತಾಳ್ಮೆ ಬೇಕು, ಸಹನೆ ಬೇಕು, ಮುಖ್ಯವಾಗಿ ಸಹನೆ ಬೇಕು. ಹುಷಾರಾಗಿರಿ. ಪ್ರಾರ್ಥನೆಗೆ ದುರ್ಗಾ ಪ್ರಾರ್ಥನೆ ಮಾಡಿ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಪ್ರತಿ ದಿವಸ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ, ಅಮ್ಮ ಈ ದಿವಸ ಕಾಪಾಡು ಅಂತ ಕೇಳ್ಕೊಳ್ಳಿ ಮನಸ್ಸಿಟ್ಟು. ಸಾಕಾಗುತ್ತೆ, ಯೋಚನೆ ಮಾಡೋದು ಬೇಡ. ಇವು 12 ರಾಶಿಗಳ ಫಲಾಫಲ. ಎಲ್ಲ ರಾಶಿಗಳ ಫಲಾನುಫಲವನ್ನು ತಿಳ್ಕೊಂಡ್ವಿ. ಇನ್ನು ಕೆಲವು ಸಮಸ್ಯೆಗಳಿಗೆ ಮಂತ್ರದಿಂದಲೂ ಕೂಡ ಪರಿಹಾರ ಲಭ್ಯ ಆಗುತ್ತೆ. ಹಾಗಾಗಿ ಆ ಮಂತ್ರ ಪರಿಹಾರವನ್ನು ತಿಳಿಯೋಣ. ಇನ್ನಷ್ಟು ಕರೆಗಳಿಗೂ ಕೂಡ ಸ್ಪಂದಿಸ್ತಾರೆ ಶಾಸ್ತ್ರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.